ಎಲ್ಲ ಸ್ಟೇಟ್ಮೆಂಟ್ಗಳು ಬೇರೆ ಬೇರೆ ಥರ ಮಾತಾಡ್ತಿದ್ದಾರೆ ಸರ್ ಜನ. ಈಗ ಕಳೆದ 24 ತಾಸದಿಂದ ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಇವತ್ತು 12 ಗಂಟೆ ಆಯಿತು. ಇಲ್ಲಿವರೆಗೂ ಇಡೀ ರಾಜ್ಯ ನೋಡಿದೆ, ಇಡೀ ದೇಶ ನೋಡಿದೆ. ಇದ್ರಾಗ ವೈಯಕ್ತಿಕ ಕಾರಣ ನಂದು ಅವ್ರದ್ದು ಏನಿರ್ತೈತಿ, ಅವ್ರೇನು ನನ್ನ ಸಂಬಂಧಿಕರ, ನಾನು ಅವ್ರು ಕೂಡ ವ್ಯವಹಾರ ಮಾಡಿದ್ದೇನೆ. ಆಕೆಯನ್ನು ವ್ಯವಹಾರ ಮಾಡ್ಯಾಳ. ವೈಯಕ್ತಿಕ ಸಂಬಂಧ ಅಂದ್ರೆ ಏನದರ ಅರ್ಥ? ಏನು ಅವ್ರವ್ರು ಏನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತ? ಹಂಗಿದ್ರೆ ಆಕೆ ಮಡ್ರಾಕ್ ಹಾಕಿದ್ಲು. ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ ಯಾರೋ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ, ನಾನು ನಿಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದೇನೆ, ದಯಮಾಡಿ ಅದನ್ನು ಅರ್ಥ ಮಾಡ್ಕೊರಿ. ನನ್ನ ಮನೆಯಾಗ ದುಃಖ ಇದೆ ಅಂತಾಗ ನೀವು ಇಂಥ ಸ್ಟೇಟ್ಮೆಂಟ್ ಕೊಟ್ಟು ಇಡೀ ರಾಜ್ಯಕ್ಕೆ ನನ್ನ ಮಂತನದ ಮರ್ಯಾದೆ ತೆಗಿಬೇಡ್ರಿ. ಏನು ಆದಷ್ಟು ಮಟ್ಟಿಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೋರಿ. ಈ ರೀತಿ ವೈಯಕ್ತಿಕವಾಗಿ ಕೊಲೆ ಆಗಿದ್ದಾಳೆ, ವೈಯಕ್ತಿಕವಾಗಿ ನೀವು ಎಲ್ಲರೂ ಕೂಡ್ಕೊಂಡು ನಮ್ಮ ಮಂತಾನದ ಹೆಸರು ಹಾಳು ಮಾಡಿದರೆ ಮುಂದಿನ ನಮ್ಮ ಮಂತಾನಕ್ಕೆ ಅಗೌರವ ಆದರೆ ಯಾರು ಜವಾಬ್ದಾರಿ? ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಗ್ಗೆ ಭಾಳ ಅಪಾರವಾದ ಇಡೀ ಜನ ಏನು 136 ಸೀಟ್ ಕೊಟ್ಟು ನಿಮ್ಮನ್ನ ನಂಬಿಕೆ ಇಟ್ಟು ಹಾಕಿದ್ದಾರೆ. ಇಲೆಕ್ಷನ್ ಸಂದರ್ಭದಲ್ಲಿ ನೀವು ರಾಜಕೀಯ ಏನು ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹೇಳಿಕೆ ಕೊಟ್ಟಂಗ ನಮ್ಮ ಮಂತನದನ್ನು ಹೇಳಿಕೆ ಕೊಡಬೇಡಿ. ದಯಮಾಡಿ ಅವ್ರಿಗೆ ಯಾರು ಮಾಡಿದ್ದಾರೆ ವಿಕೃತ ಮನಸ್ಸದವ್ರಿಗೆ ಅವ್ರಿಗೆ ಅರೆಸ್ಟ್ ಮಾಡಿದಿರಿ, ಅವ್ರಿಗೆ ಎನ್ಕೌಂಟರ್ ಮಾಡಿಸ್ರಿ. ಏನು ಇನ್ನೂ 4 ಜನ ಅದ್ರ ಜೊತೆಗಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿಸಿ. ಅದನ್ನು 4 ಮಂದಿ ಹೆಸರು ಕೊಟ್ಟಿದ್ದೀವಿ. 4 ಮಂದಿಗೆ ಅದ್ರ ಬಗ್ಗೆ ತನಿಖೆನೂ ನಡೆಸಿದ್ದಾರೆ. ಅವರು ಬೇರೆ ಬೇರೆ ಹೊರಗಿನವ್ರು ಇದ್ದಾರೆ. ಏನು ಭಾಳಷ್ಟು ಇದರಿಂದ ಇವತ್ತು ಒಂದೇ ದಿವಸಕ್ಕೆ ಆಗಿಲ್ಲ. ಇದು ಹಿಂದಿಂದ ಅವರು ಷಡ್ಯಂತ್ರ ಹಾಕ್ಕೊಂತ ಬಂದಿದ್ದಾರೆ. ಪ್ಲ್ಯಾನ್ ಮಾಡಿ ಆಕಿನ ಒಟ್ಟು ಬುಟ್ಟೆ ಹಾಕ್ಕೋಬೇಕು, ಇಲ್ಲಾಂದ್ರೆ ಆಕಿನ ಜೀವನ ತೆಗಿಬೇಕು. ಆ ಪ್ಲ್ಯಾನ್ ಧಮಕಿ ಹಾಕ್ಕೊಂತ ಇದ್ದಾರೆ. ಅಕ್ಕಿ ಬಗ್ಗಿಲ್ಲ ಎದಕ್ಕೂ ಈ ಥರ ಏನು ಹೇಳಿಲ್ಲ. ಬಟ್ ಆಕಿನ ಇದು ಆ್ಯಕ್ಟಿವಿಟೀಸ್ ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಭಯ ಇದ್ದಾಳ ಅಂತ ನಮಗೆ ಗೊತ್ತಿತ್ತು. ಬಟ್ ಜೀವ ತೆಗಿಯೋಂಥ ಭಯ ಇರಲಿಲ್ಲ. ಆಕೆ ಬೇಫಾಮಾಗಿ ಬಿಂದಾಸ್ ಕಾಲೇಜ್ನೇ ಬರ್ತಾ ಇದೆ. ಟಿ ವಿ ಫುಟೇಜ್ ನೋಡಿ ಆ ಥರ ಭಯ ಇದ್ದರೆ ಆಕೆ ಹೋಗೋತಿದ್ದಿಲ್ಲ. ಪ್ರಯತ್ನ ಮಾಡಬಾರ್ದೆ. ಈ ರಾಜ್ಯದ ಜವಾಬ್ದಾರಿ ಇದೆ. 6.5 ಕೋಟಿ ಜನಸಂಖ್ಯೆ ತಮ್ಮ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಈ ಒಂದು ಘಟನೆಯಿಂದ ಇಂಥ ಇಲೆಕ್ಷನ್ ಸಂದರ್ಭದಲ್ಲಿ ತಾವು ದಯಮಾಡಿ ನಿಮ್ಮ ಕಾರ್ಪೊರೇಟರ್ದೇನು, ನಾನು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಅದೇನು, ನಾನು ನನ್ನ ಮನ್ಯಾಗ ನನ್ನ ಬಗ್ಗೆನೇ ಸುಳ್ಳು ಹೇಳಿದರೆ, ನನ್ನ ಮಂತನ ಬಗ್ಗೆ ಸುಳ್ಳು ಹೇಳಿದರೆ ನಿಮ್ಮ ಈ ರೀತಿ ನಮ್ಮ ಸಮಾಜ ಒಪ್ತೈತೆ? ವೀರಶೈವಲಿಂಗ ಸಮಾಜ ಒಪ್ತೈತೆ ನಿಮ್ಮ ಬಗ್ಗೆ? ನಿಮ್ಮನ್ನ ಹೇಳಿಕೆಗೆ ಇದಕ್ಕೆ ಅವ್ರು ಖಂಡಿಸಂಗಿಲ್ಲ. ಎಲ್ಲ ಸ್ವಾಮೀಜಿ ರೋಡಿಗೆ ಬರ್ಬೇಕಾ? ಅಂದರೆ ಇನ್ನು ನಮ್ಮ ಒಬ್ಬ ಜಂಗಮ ಸಮಾಜದ ಹುಡುಗಿಗೆ, ಬಂಗಾರ ಅಂತ ಹುಡುಗಿಗೆ ಇವರೇ ಕುಂತು ಅದನ್ನು ನಾಮಕರಣ ಮಾಡೋಕ್ಕೆ ಕುಂತ್ರೆ ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ನಮ್ಮ ಗೃಹ ಸಚಿವರೇ ನಾನು ವಿನಂತಿ ಮಾಡ್ತೀನಿ, ಇನ್ನೊಮ್ಮೆ ಕೂಲಂಕಷವಾಗಿ ತಾವು ಅದ್ರ ಬಗ್ಗೆ ಸ್ಟಡಿ ಮಾಡಿ, ಅದ್ರ ಬಗ್ಗೆ ತನಿಖೆ ತಗೋರಿ. ಆ ರೀತಿ ಸುಳ್ಳು ಹೇಳಿಕೆ ಕೊಡಕ್ಕೆ ಹೋಗ್ಬೇಡ್ರಿ, ಸರಿ ಅನ್ಸಂಗಿಲ್ಲ. ಮತ್ತು ನಮಗೆ ಮತ್ತೆ ದುಃಖನಾಗ ಅದೇವು ನಾವು ಆಲ್ರೆಡಿ ಮಗಳು ಕಳ್ಕೊಂಡು ಮತ್ತೆ ನೀವು ದುಃಖ ಹಾಕಕ್ಕೆ ಹೋಗ್ಬೇಡ್ರಿ. ಈ ರೀತಿ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಸಾರ್ವಜನಿಕವಾಗಿ ನಾನು ಕೂಡ ಸಾರ್ವಜನಿಕ ಮಂಚ ಅದೀನಿ. ಅದಕ್ಕೆ ದಯಮಾಡಿ ಅಂತ ಹೇಳಿಕೆ ಕೊಡಬೇಡ ಅಂತ ವಿನಂತಿ ಮಾಡ್ತೀನಿ.